ಯಾರಿಗೆ ತಪ್ಪೇ ಇಲ್ಲ. ಏ ಬೀರದೇವ ಅಂತ ಹುಡುಗ ತಿಳಿಸುವೆ ತಮಗ. ಇವರು ಕುರಿ ಕಾಯುವ ಮನಿತನದವರು. ಆವಾಗ ಇವತ್ತ 550 ಅಂಕ ಗಳಿಸಿದ ಆವಾಗ. ಯಾಕಂದ್ರೆ ಕೇಳು, ಇವರು IPS ಆಫೀಸರ. ಕುರಿ ಕಾಯುವನ ಮಗ ಇವತ್ತ ಆಗಿದ ಆವಾಗ. ಯಾರ ಹಣೆ ಬರ ಹ್ಯಾಂಗಿರುತ್ತೈತಿ ಜಗತ್ತದಾಗ ಗುರುತ ಇಲ್ಲ. ಹೌದು ತಮ್ಮ ಕುರಿ ಕಾಯುವಾಗೆ ಫೋನ ಬತ್ತು ಇವನೀಗ. ನೀನು IPS ಆಫೀಸರ್ ಆಗಿದ್ದರಾಗ ಇವ ಟಗರ ಹಿಡ್ಕೊಂಡ ನಿಂತಿದ ಬಾಜಾರದ ಒಳಗ. ಬೀರದೇವ ಹಾಲ ಮತದ ಅಲ್ಲಿ ಜನಸಿ ಬಂದು ಕುರಿ ಕಾಯುವ ಕೆಲಸ ಇವಂದು ಕೇಳೋ ಆವಾಗ. 550 ತನಕ ರ್ಯಾಂಕ ಪಡೆದು ಆಫೀಸರ್ ಆದ. ಹೌದಲ್ರಿ. ಇವರು ಊರ ಕುರಿ ಮೈಸವರು ಜಗದಾಗ. ಅಂದ್ರ ಹಣೆಬಾರ ಭಗವಂತ ಬರದಾನ ಹ್ಯಾಂಗ. ಇದಕ್ಕ ಶ್ರಮಪಟ್ಟ ಫಲ ಇವಾಗ ದೊರಿತು ಆವಾಗ. ಯಾರ್ಯಾರ ಹಣೆಬಾರದಲ್ಲಿ ಏನು ಬರೆದಿರ್ತಾನ ಭಗವಂತ ಗೊತ್ತಿಲ್ಲ. ಹೌದಲ್ರಿ. ಏಕೋ ಚಾಕ್ ಅಂತ ತಿಳ್ಕೊ. ಈ ಹಾಲು ಮತದೊಳಗೆ ಕುರಿ ಕಾಯುವಂತಹ ಮನುಷ್ಯ ಕುರಿಗಳು ಹಿಡ್ಕೊಂಡೇ ಬಾಜಾರ್ದಾಗ ನಿಂತಾಗ 550 ರ್ಯಾಂಕ್ ಪಡೆದು IPS ಆಫೀಸರ್ ಆಗ್ಯಾನ. ಹೌದಲ್ರಿ, ಆಗ್ಯಾರ. ಎಲ್ಲ TV ಒಳಗೆ ಚಾನಲ್ದೊಳಗೆ ಬರ್ತೈತೆ. ಯಾಕೆ ತಿಳ್ಕೊ, ಅದಕ್ಕೆ ಹೇಳಿದಾರ ಅವರು ತಗ್ದಿ ಮೇ ಜೋ ಲಿಖಾ ಕಬಿ ನೈ ಚುಕ ಅಂತ ಕಬೀರ್ ಹೇಳ್ತಾನೆ. ಹೌದು. ಅದಕ್ಕೆ ಹಣೆಬಾರ ಅವ್ರವ್ರದ್ದು ಹ್ಯಾಂಗಿರ್ತೈತಿ ಹ್ಯಾಂಗಿರ್ತೈತಿ ಅನ್ನೋದಂಥದ್ದು ಗುರ್ತಾಗಂಗಿಲ್ಲ ಈ ಜಗತ್ತಿನೊಳಗೆ. ಅಂತಿಂಥವ್ರು ಭಗವಂತ ಜನಿಸಿ ಬಂದಾನ ಕಳ್ಸ್ಯಾನ. ಹೌದು. ಈಕಿ ಬಂದಾಳದು ಯಾವ್ದು ಆಗಂಗಿಲ್ಲ ಇದು ಕೆಲಸ ನಿಮ್ಮಿಂದ ಅಂತ. ಹೌದಲ್ರಿ. ನೋಡು ಯಾರ್ಯಾರಿಂದ ಏನು ನೀಗ್ತದೆ ಈ ಜಗತ್ತಿನಾಗ ನಿನಗೆ ಗೊತ್ತಿಲ್ಲ. ಅವ ನೋಡು ಬೀರದೇವನಂತವ ಹುಡುಗ ಏನದನವ ಬರೇ ಕುರಿಗಳು ಕಾಯ್ಕೋತ ಹೋಗಾನ. ಕುರಿ ಕಾಯಲ್ಲಿ ಅವ್ನು ಫೋನ್ ಬಂದೈತಿ. ಹೌದು. ಕುರಿ ಕಾಯಕ್ಕೆ ನಿಂತಾನ. ಮತ್ತೆ ಟಗರ್ ಹಿಡ್ಕೊಂಡು ನಿಂತಲ್ಲಿ ಫೋನ್ ಬಂತ, ನೀ ಆಫೀಸರ್ ಆಗಿ IPS ಅಂತೇಳಿ ದೊಡ್ಡ ಆಫೀಸರ್ ಆದ. ಯಾಕಂದ್ರೆ ಕುರಿಗಳು ಕಾಯ್ಕೋತೇನೆ ಆಗ್ಯಾನ. ಮತ್ತು ಕವಿ ಕಾಳಿದಾಸ ಕುರಿಗಳ ಕಾಯ್ಕೋತೇನೆ ಸಾಹಿತ್ಯ ಬರ್ದಾನ. ಹೌದು. ಅನೇಕ ಮಂದಿ ಬರ್ದಾರ ದಾಸರಿಗಿಂತ ಪಾಸ್ ಅತ್ತ. ಹೌದಲ್ರಿ. ದಾಸರು ತೆಗ್ದಾಳಲ್ಲ ಆಕಿ, ದಾಸರು ತೆಗ್ದಿಂದ ಹೇಳಕತ್ತಿಂದ. ಹಾಡ ಕೇಳಿದವ್ರು ನಿನಗಂತಾರ ತಮ್ಮ ದಾಸರಿಗಿಂತ ಪಾಸ. ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ, ಹಾಡೋದು ಬಿಟ್ಟು ಹಮಾಲಿ ಮಾಡೋದು ಲೇಸ. ಹೌದು. ಹಾಡೋದು ಬಿಟ್ಟು ನಾವು ಹಮಾಲಿ ಮಾಡ್ಬೇಕತ್ತ ಈಕೆ ಹಾಡ್ತಾಳತ್ತ. ಹೌದಲ್ರಿ, ಹೇಳ್ತಾರೆ. ಇವಂಗೆ ಬಿಟ್ಟು ಆ ಪದ ಬರ್ದವಂಗೆ ಜಡಿಬೇಕು ಮೊದಲು. ದಾಸರಿಗಿಂತ ಪಾಸ ಅಂದ್ರೆ ದಾಸರಂದ್ರೆ ಈ ಜಗತ್ತಿನಾಗ ಕನಿಷ್ಠನ ದಾಸರು. ಈ ಸದ್ಯ ಹಾಲು ಮತದೊಳಗೆ ದಾಸರ ಜನಸಾರ ಕಬೀರ್ ದಾಸ್, ಕಮಲ್ ದಾಸ್, ಇವ್ರು 8 ಮಂದಿ ದಾಸರು. ಈ ವಿಷಯಗಳಿಲ್ಲೇ ಇರಲಿ, ಸ್ವಲ್ಪ ದಾಸರದ್ದು ಹೇಳಿ ಪಾಡ್ಯ ಕೊಡು ಈಗ ಮೊದಲು ದಾಸರು ತೆಗೆದಾಳ ಅಂದ್ರೆ. ಜರ ಸಾವಕಾಶ ಹೇಳ್ರಿ ಮಾಸ್ತರ. ಹಾಡ ಕೇಳಿದವರು ನಿನಗ ದಾಸರಕ್ಕಿಂತ ಪಾಸ ಅಂದಿ. ಅಲ್ಲಲೇ ದಾಸರಂದ್ರ ಕನಿಷ್ಠ ತಿಳಿದಿದೇನ ಜಗದಾಗ. ಕಬೀರ ದಾಸ, ಕಮಲ ದಾಸ, ತುಳಸಿ ದಾಸರು ಆವಾಗ ಇವರು ಜನಸಿ ಬಂದ್ರು ನಮ್ಮ ಭಾರತದಾಗ. ಕನಕದಾಸ ಉಡುಪಿ ಒಳಗ ಭಜನೆ ಮಾಡುವಾಗ ಶ್ರೀಕೃಷ್ಣನ ಮೂರ್ತಿ ತಿರುಗಿ ನೋಡ್ತೋ ದಾಸರೀಗ. ಕನಕನ ಕಿಂಡಿ ಅಂತ ಉಡುಪಿ ಒಳಗ ಇನ್ನೂ ಐತಿ. ಇವರು ಜನಸಿ ಬಂದಿದ್ರು ಹಾಲ ಮತದಾಗ. ಮೂರ್ತಿ ಮರಿಯಾದ್ರೂ ಕೀರ್ತಿ ಉಳಿಸ್ಯಾರ ಜಗದಾಗ. ನನಗ ದಾಸಂದ್ರ ಸಿಟ್ಟ ಇಲ್ಲ ದಿಂಡೂರ ಜಾತ್ರ್ಯಾಗ.
ದಾಸರ ಅಂದ್ರ ಸಿಟ್ಟಿಲ್ಲ ದಾಸರೊಳಗ ಕೂಡಿಕೊಂಡ್ಯ ದೇವದಾಸಿ ಸುದ್ದಿ ಸ್ವಲ್ಪ ಹೇಳು ನಿವಳೀಗ ಜಿಯಾ 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 ಕಬೀರ್ ದಾಸ ತಮ್ಮ ಒಂದು ರಂಡಿ ಕೇಳುವಾಗ ಒಬ್ಬ ಗೌಡ ಸೂಳಿ ಇಟ್ಟಿದ್ದಾಗಿನ ಕಾಲದಾಗ ಕಬೀರ ದಾಸ ದಿನ ಪಾಂಡುರಂಗನ ಭಜನಿ ಮಾಡವ ಆವಾಗ ಈ ಭಜನಿ ಬ್ಯಾಸರಾಯ್ತು ಗೌಡನ ಸೂಳಿಗ ನನ್ನ ಹಾಂಟ ಕಬೀರ ದಿನ ಭಜನಿ ಮಾಡ್ತಾನ ಇವನು ಭಜನಿ ನನಗ ಬ್ಯಾಸರಾಗ್ಯದಾವಾಗ ಜಿಯಾ 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 ಗೌಡರ ರಂಡಿ ಹೇಳ್ತಾಳ ಕಬೀರಗ ತಾಕಿಚ ಮಾಡು ಹೋಗಿ ಹೌದು ಹೌದು ಈ ಒಂದು ಭಜನಿ ಬ್ಯಾಸರಾಗದ ನಿದ್ದಿ ಆಗಲ್ದು ನನಗ ಕಬೀರ ದಾಸ ಬಿಟ್ಟಲು ಪಾಂಡುರಂಗ ಭಜನಿ ಮಾಡವ ಆವಾಗ ಈಕಿಗಿ ಪಾಂಡುರಂಗ ಅಂದ್ರೆ ಸಿಟ್ಟ ಬರ್ತಿತ್ತು ಒಳಗ ಹೊಟ್ಟೆ ಇವಾಗ ಭಜನಿ ಮಾಡಬ್ಯಾಡಂತ ತಾಕಿಚ ಮಾಡು ನೀನು ಗೌಡ ಮಾತ್ರ ಎದ್ದು ಬಂದ ಕಬೀರನ ಕಡಿಗ ಜಿಯಾ 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 ಕಬೀರ್ ದಾಸನ ಬಲ್ಲಿ ಬಂದು ಸೌಕಾರ ಹೇಳ್ತಾನ ನಿಂತು ಏನ್ ಹೇಳ್ತಾನ್ರಿ ಅಲ್ಲೋ ನನ್ನ ಕೀಗಿ ನಿನ್ನ ಭಜನಿ ಬ್ಯಾಸರ ಆಗದ ಮನಿಯಾಗ ನೀವು ಒಟ್ಟೆ ಭಜನಿ ಮಾಡಬ್ಯಾಡಂದ ಕಬೀರ ದಾಸಗ ಯಾಕ ಆಗಲ್ದ್ಯಾಕ್ರಿ ಗೌಡರ ಅಂತ ಹೇಳ್ದ ಆವಾಗ ಇವ ಕಬೀರ್ ದಾಸ್ ಏನು ಮಾಡ್ತಿದ್ದ ವಿಠೋಲ್ ಪಾಂಡುರಂಗ ಅಂತ ಭಜನಿ ಮಾಡುವಂಥ ಸಮಯದೊಳಗೆ ಈಕಿಗೆ ಯಶಸ್ತ್ರಿಗೆ ಬ್ಯಾಸರ ಬಂದ್ಬಿಡ್ತು ಹೌದು ಎಲ್ಲಿ ಶಿವದಾನ ತೊಗೊಂಬಂದು ಇವ್ರದ್ದು ಏನು ಕಿರಿಕಿರಿ ಹಚ್ಚ ನಿಮ್ಮ ಇವು ಭಜನಿ ಬ್ಯಾಸರ ಆಗ್ಯದ ಈ ಮೊದಲು ಹೇಳಿ ಬಾ ಹೋಗ ಅಂದ ಕೂಡಲೇ ಇದು ಎದ್ದು ಓಡಿ ಬತ್ರಿ ಹೌದು ಬಂದ ಕಬೀರ್ ದಾಸ್ ಮನ್ಯಾಗಿದ್ದ ಏ ಕಬೀರ ಹೊರಗೆ ಬಾನಿ ಅಂದ ಕಬೀರ್ ದಾಸ್ ಬಂದ ಏನಾಯ್ತು ರೀ ಈಗ ನಮ್ಮ ಬಡವ್ರ ಮನೆಗೆ ಬಂದಿರಿ ಅಂದ ನೋಡು ನಿನ್ನ ಭಜನಿ ಬ್ಯಾಸರ ಆಗ್ಯದ ನಮ್ಮ ಅಕ್ಕಿಗೆ ಹೌದು ಹೌದು ನಾವೊಂದು ರಂಡಿ ಇಟ್ಟೀನಿ ನಾನು ರಂಡಿಗೆ ಬ್ಯಾಸರ ಆಗ್ಯದ ಭಜನಿ ಮಾಡಬೇಡಿ ಅಂದ ಹೌದಲ್ರಿ ಯಾಕಾಗಲ್ಲ ಕೇಳ್ರಿ ಅಂದ ಇವ ಹೇಳಿ ಹೋಗುದ್ರಾಗ ಈ ಕಬೀರ್ ದಾಸನ ಹೇಳ್ತಿ ಬಂದ್ರು ಹೊರಗೆ ಅಲ್ಲ ಗೌಡ್ರ ಮನೆಗೆ ಬಂದಾರಲ್ಲ ಎದಕ್ಕೆ ಬಂದಾರ ತಿಕ್ಕಿ ಕೇಳಿದ್ರು ಏ ಗೌಡ್ರಿಗೆ ನನ್ನ ಭಜನಿ ಕೇಳಿಸಿಲ್ಲತ್ತ ಏನಾಜಿಟ್ಟು ಜೋರು ಭಜನಿ ಮಾಡೋಣ ತಿಮ್ಮ ಹೇಳಿಬಿಟ್ಟೆ ಹೇಳ್ತಿ ಹೌದು ಹೌದು ಸೂರ್ಯ ಎತ್ತರ ಕಟ್ಟು ಜೋರು ಭಜನಿ ಕೇಳಿಸಲಾಗ್ಯದ ನನಗೆ ಈ ಭಜನಿ ಕೇಳ್ಸಂಗೆ ಜರ ಭಜನಿ ಮಾಡತ್ ಹೇಳೋಣ ಅಂದ ಕೂಡಲೇ ಹೆಂಡ್ತಿ ಖುಷಿ ಆಯ್ತದ ಇವ ಹೇಳಿದ್ದೆ ಬೇರೆ ಇವ ಹೆಂಡ್ತಿ ಹೇಳಿದ್ದೆ ಬೇರೆ ಯಾಕೆ ಈಗಿನ ಮನಸ್ಸು ಯಾಕೆ ನಾನು ಉಸ್ಬೇಕಂತ ಅವ ಕರೆಕ್ಟ್ ಹೇಳ್ದ ಹೌದು ಯಾವತ್ತೂ ಶಿವಧ್ಯಾನದಲ್ಲಿ ಇರೋಕ್ಕೆ ಸುಮ್ಮನೆ ಬ್ಯಾಡ ಅಂದ ಕೂಡಲೇ ಈಕಿಗೆ ಮನಸ್ಸಿಗೆ ನೋವಾಗ್ತದಂತ ಆಕೆ ಏನಂದ ಏ ಭಜನಿ ಕೇಳಿಸಲಾಗ್ಯದತ್ತ ಸೂರ್ಯ ಏರ್ ಕಟ್ಟಿ ಭಜನಿ ಮಾಡೋಣ ಹೋಗಿ ನೀವು ಒಳಗಂದ ಈಗ ಕಬೀರ್ ದಾಸನ ಹೆಂಡ್ತಿ ಮತ್ತು ಸೂರ್ಯ ಏರ್ ಕಟ್ಟದಿಲ್ಲಕಿ ಹೌದು ಮೂರು ಮಂದಿ ತಂದಿ ಮಗ ಹೆಂಡ್ತಿ ಕೂಡಿ ಇವ್ರು ಏನು ಮಾಡಿದ್ರು ಗುಂಪ ಇತ್ತು ಗುಂಪಾದ ಮುಂದೆ ನಿಂತು ಇವ ಹೋಗಿ ಮಂಚದ ಮ್ಯಾಗ ಮತ್ತೆ ಕುಂದ್ರದಕ್ಕೆ ಇವ್ರು ಭಜನೆ ಚಾಲು ಆಯ್ತು ಹೌದು ಹೌದು ಹೆಚ್ಚಿಗೆ ಚೀರ್ಲಾಕತ್ತು ಮತ್ತೆ ಇವ ಹೇಳಿದ್ದೀವಿ ಸೂರ್ಯ ಹತ್ರ ಅದಲ್ಲ ಮಾತ ಏ ಸೌಕಾರ ಹೋಗಿ ಮಂಚದ ಮ್ಯಾಗ ಮಗಲ್ ಹೋಗಿ ಕೂಡುದರಾಗ ತಮ್ಮ ಏರ್ ಸೂರ ಕಟ್ಟಿ ಭಜನಿ ನಡೆಸಿದ ಆವಾಗ ಈ ಗೌಡನ ಸೂಳಿ ಅಂದಳು ನೋಡೋ ಕೇಳೋ ಗೌಡಗ ಈ ಗೌಡ್ರನ ಮಾತ ಅಂದರ ಕ್ಯೂಡ್ರ ಕುಂಡ್ಯಾಗ ಇದ್ದಂಗ ನಾಯಿಗೆ ಹೇಳಿ ಬಂದಿ ಮತ್ ಜೋರ ಚೀರ್ಲಾಕತದ ಯವ ನಿನ್ನ ಕಿಮ್ಮತ ಊರಾಗ ಉಳದಿಲ್ಲ ಆವಾಗ ಜಿಯಾ 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 ಓಡಿ ಬಂದ ಗೌಡ ನಿತ್ತು ಕಬೀರ್ ದಾಸ ಭಜನಿ ನಡೆಯಿತು
ಏ ಭಜನಿ ಬಂದ ಮಾಡ್ತಿ ಇಲ್ಲ ಅಂದ ಕಬೀರರಿಗ ಕಬೀರ ದಾಸ ಅಂದ ಭಜನಿ ಬಿಡುವುದಿಲ್ಲ ಎಂದೀಗ ನೀನು ನನಗ ಕೊಂದ್ರು ಭಜನಿ ನಾನು ಬಿಡುವುದಿಲ್ಲ ಆವಾಗ ಕಬೀರ ದಾಸ ಅಂತಾನ ನೀನು ಭಜನಿ ಬಿಡಲಿಕ್ಕಂದ್ರ ನಿನ್ನ ಜೋಬಡಿಗೆ ಬೆಂಕಿ ಹಚ್ಚತೀನಿ ಅಂದ ಆವಾಗ ಜಿಯಾ 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 ಕಡ್ಡಿ ಕೊರದು ಕಬೀರ ದಾಸರ ಜೋಪಡಿಗೆ ಬೆಂಕಿನೇ ಹಚ್ಚದಾತ್ ಕಬೀರ ದಾಸ ಅಂದ ನನಗೂ ಹಚ್ಚಿದ್ರು ಬಿಡುವುದಿಲ್ಲಿದರಾಗ ಮಗನೇ ಆಟ ಹಚ್ಚಿದೇನೋ ಕೂತು ಸುಳಿ ಮಗಳಾಗ ನಾನು ಏನಂತ ತಿಳಿದಿದೆ ಅಂದ ಕೇಳೋ ಗೌಡರೀಗ ಬೆಂಕಿ ಹಚ್ಚಿ ಹೋಗಿ ಬಿಟ್ಟ ಹೊತ್ತು ಬೆಂಕಿ ಉರಿತಿತ್ತು ಭಯಾನಕ ಬೆಳಕ ಬಿತ್ತು ಮಾಡುವುದು ಹ್ಯಾಂಗ ಜಿಯಾ 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 ಕಬೀರದಾಸ ಅಂತಾನ ಒಟ್ಟ ಚಿಂತೆ ಮಾಡಬೇಡ ದಿನ ಕುಡ್ಡ ಚುಮಲದಾಗ ಭಜನಿ ಮಾಡ್ತಿದ್ದೇವ ಆವಾಗ ಇವತ್ತ ಪಾಂಡುರಂಗ ಇಂಥ ಬೆಳಕ ಕೊಟ್ಟಾನ ನಮಗ ನೀವು ತಿರುಗಿ ನೋಡ ಬ್ಯಾಡ್ರಿ ಭಜನಿ ನಡಿಲಿ ಅಂಗಳಾಗ ಏಕಾಕಾರ ಭಜನಿ ನಡೀತು ಕೆಲಸನೇ ಪರಕ ಬಿತ್ತು ಸುಳಿಯ ಝೋಪಡಿ ಇತ್ತು ತಳಗಿನ ಬಾಜೂಕ ಜಿಯಾ 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 ಮಯಂಕಾರ ಗಾಳಿ ಬಿಟ್ಟು ಕಬೀರದಾಸರ ಬೆಂಕಿನೇ ಹಾರ್ತು ಇವನ ಝೋಪಡಿ ಬೆಂಕಿ ಹೋಗಿ ಬಿತ್ತು ಚೋಳಿ ಝೋಪಡಿಗ ತಮ್ಮ ಈಕಿಗೆ ಬೆಂಕಿ ಹತ್ತದಾಗ ಹೊಯ್ಕೋತ ಬರತಾಳ ಹೊರಗ ಅಲ್ರಿ ನಿಮ್ಮ ಝೋಪಡಿದು ಬೆಂಕಿ ಬಿದ್ದದ ನಮ್ಮ ಝೋಪಡಿಗ ಕಬೀರದಾಸ ಅಂತಾನ ನಿನಗ ಇಟ್ಕೊಂಡವ್ ನನ್ನ ಮನೆ ಸುಟ್ಟ ನನಗಿಟ್ಕೊಂಡವ್ ನಿನ್ನ ಮನೆ ಸುಟ್ಟ ಬಾರ ಅಂಗಳಾಗ ಜಿಯಾ 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 ನಿನಗ ಇಟ್ಕೊಂಡ ನನ್ನ ಮನೆ ಸುಟ್ಟ ನನಗ ಇಟ್ಕೊಂಡವ ನಿನ್ನ ಮನೆ ಸುಟ್ಟ ಇಬ್ರು ಕೂಡಿ ಭಜನಿ ಮಾಡುನು ಬಾರ ಅಂಗಳಾಗ ಜಿಯಾ 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 ಸುಳಿ ಸೋಪಡಿ ಸುಟ್ಟು ಅದು ಭಸ್ಮನೆ ಆಗಿ ಹೋಯಿತು ಹೌದು ಹೌದು ಕಬೀರದಾಸರ ಗುಂಪ ಹೆಂಗಿತ್ತು ಹಂಗೆ ಉಳಿತು ಆವಾಗ ಹಿಂಗ ನನ್ನ ನಾದಿಗೆ ಬಿದ್ರ ನಿಂದೆ ಸುಡತದ ಆವಾಗ ಸುಮ್ಮನೆ ಬ್ಯಾಳ್ಯಾಳದಾಗ ಸುಟಗೋ ಬ್ಯಾಡ ಹುಚ್ಚ ಮಂಗ ಮಸಿಬಿರಾಳ ಮೌಲಾ ಸಾಹೇಬಗ ಎಷ್ಟೋ ಮಂದಿ ಗಂಟ ಬಿದ್ದು ಹೋಗಿ ಸೇರಿದ್ರು ಸುಡ ಗಾಡದ ಒಳಗ ಜಿಯಾ 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 ನೀನು ಕೇಳಿದ ವಿಷಯಗಳು ತಿಳಿಸಿ ನಿನಗ ಹೇಳಿ ಹವದು ಹೇಳಿ ಈ ದಾಸರ ವರ್ಣನ ಮಾಡೀನಿ ಸಭೆಯಲ್ಲಿ ಮಾಡಿ ಜಿಯಾ 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 ಈ ಭವಸಾಗರದಲ್ಲಿ ನಿನ್ನಂಥವರಿಗೆ ಭಾಳ ನೋಡಿ ಹವದು ನೋಡಿ ಗುರ್ಮನಿ ದೊರೆದಿಲ್ಲ ಅನ್ನುವ ಸುಳ್ಯರಿಗೆ ತುರ್ವಾನೆ ಹಿಡಿಯತಿ ಜಿಯಾ ಜಿಯಾ ಜಿಯಾ
ಒಡೆಯನ ಜಾಗ ಅಂದೇವಾಡಿ ಗುರುವ ಮಾನಿಯ ಹಬದು ಗುರುವ ಮಾನಿ ಗುರುವ ತಿಳಿಸಿ ಹೇಳಿದ ಸುಜ್ಞಾನಿ ಹೇಳಿದ ಸುಜ್ಞಾನಿ ಜಿಯ 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 ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಏ ಮೈಬು ಸ್ವಾಮಿ ಶರಣ ನೆನೆದ ನೆರಳಾಗ ಮೌಲ ಶ್ಯಾಮಗಾಂಧಾರ ಆಡಿ ಹೇಳಿದ ಹಿಂಗ ಮುಂದ ಏನ ತಗಿಯ ತೀದಿ ತಗಿಯ ಸೋಂಗ ಹಾದಿ ಹಿಡದ ನೀನು ಹಾಡುತ್ತಾ ಬರಬೇಕು ಭೇದನೆ ತಿಳಿಯತೈತಿ ಎಲ್ಲಾರೀಗ ಜಿಯ 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 ಹಾದಿ ಹಿಡಿದು ನೀನು ಹಾಡುತ್ತಾ ಬರಬೇಕ ಭೇದ ತಿಳಿಯತಾದ ಎಲ್ಲರಿಗ ಜಿಯ 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 ಸರ್ವರಿಗೆಲ್ಲ ಶಿರವ ನಾ ಹೇಳಿನಿ. ಹೌದಲ್ರಿ. ಅವರು ಪ್ರಶ್ನೆ ಕೇಳಿದೆ, ಕೆಲವೊಂದು ನೆನಪಿಲ್ಲಾರ್ದು ಉಳಿದಿರ್ಬೋದು. ಮತ್ತು ಕೆಲವೊಂದು ಅವ್ರು ಕೇಳಿದ್ರು. ಏನು ಕೇಳಿದ್ರು ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಮತ್ತು ಇದು ತುಳಸಿ ಗಿಡ ಇಂತಿದ್ದೆಲ್ಲ ಕ್ಷೀರ ಸಾಗರದ ದಡದಾಗ ಹುಟ್ಟ್ಯಾವ. ಹೌದು. ಈ ಬಾರಿ ಕಂಟಿ ಒಯ್ದು ಗೋರಿ ಮ್ಯಾಲೆ ಯಾಕೆ ಜಡಿತಾರ? ಇಸ್ಲಾಂ ಧರ್ಮದ ಗುರುಗಳು ಯಾರು ಅಂದ್ರೆ ಮೊಹಮ್ಮದ್ ಪೈಗಂಬರರು ಮಸೂದಿ ಹೋದಾಗ ಸಲಾಮ್ ಅಲೈಕುಮ್ ಅಂದ್ರೆ ವಾಲೇಕುಮ್ ಸಲಾಮ್ ಅಂತ ನುಡಿತದು. ಹೌದು. ಬಾರಿ ದಾಳಿಂಬರದ ಚಪ್ಪಲ ಹೆಣದ ಝಳಕಕ್ಕೆ ಹಾಕ್ತಾರ. ಈ ವಿಷಯಗಳನ್ನು ಭಾಳ ಇದ್ದು ನಾನೇ ಹಾಡ್ಕೊತ ನಿಂದಿರಬಾರ್ದು. ಈ ಹೆಣ್ಮಗಳಿಗೆ ಪಾಳೆ ಕೊಡ್ತೀನಿ. ಹೌದಲ್ರಿ. ಮತ್ತೀಗ ಏನು ಸೋಂಗ ತೆಗಿತಾಳ ತೆಗೀಲಿ, ಮತ್ತು ದಾಸರ ತೆಗಿತಾಳ ಎದ್ರ ತೆಗಿತಾಳ ನೋಡು ನಿಕ್ಕಿ. ಇವತ್ತು ಲಾಸ್ಟ್ ಆಯ್ತಲ್ಲ, ಕೊನೆ ಕುಸ್ತಿ ಮಾಡ್ಕೊಂಡೇ ಹೋಗ್ಲಿಕ್ಕೆ. ಹೌದು ಹೌದು ಹೌದಿಲ್ಲ? ಹಾಕಿದ್ರೆ ಯಾಕೆ ಬಿಡೋದು? ಮತ್ತು ಆಕಿದು ಏನು ಮನಸ್ಸಿನಾಗ ಇಟ್ಕೊಂಡು ಕುಂಡಿರಬಾರ್ದು.